ಹಿಂದೂ ವಿರೋಧಿ ಚಟುವಟಿಕೆ, ಜಾತಿ ವಿರುದ್ಧ ಬೆಂಕಿ ಹಚ್ಚುವ ಕೆಲಸವನ್ನ ಇಂದು ಯಾವ ಸಿಎಂ ಕೂಡ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ ಅನ್ನುವ ಮಾತನ್ನ ಇವತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಪಟ್ಟಿಗೆ ಇನ್ನಿತರ ಸಮಾಜವನ್ನು ಸೇರಿಸುವ ಹುನ್ನಾರ ನಡೆಸುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ನಡೆಸಿದಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಮುಖರಾದ ಎಲ್.ಜಿ. ಹೊನ್ನಪ್ಪ ಅಧ್ಯಕ್ಷರು, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾರವರು, ಉಳಿಗದ ಹನುಮಂತಪ್ಪ ಜಿಲ್ಲಾ ಉಪಾಧ್ಯಕ್ಷರು, ಜಿ. ಪರಶುರಾಮಪ್ಪ ಕಾರ್ಯದರ್ಶಿಗಳು, ದೀಪದ ಕೃಷ್ಣಪ್ಪ ಸಂಚಾಲಕರು, ಬೋರ್ವೆಲ್ ಕೊಟ್ಟಪ್ಪ ಸಮಾಜದ ಮುಖಂಡರು, ಉಳಿಗದ ಹನುಮಂತಪ್ಪ ಸಭಾ ಸದಸ್ಯರು ಸೇರಿದಂತೆ ಬಂಗಾರಿ ಶಿವಾನಂದಪ್ಪ, ಗುಜಲ ಹನುಮಂತಪ್ಪ, ಗದಗಲ್ ಗೋಣಿಪ್ಪ, ಜಿ. ವಸಂತ, ಕೊಟ್ರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ರಾಜವಾಳದ ಸಮಾಜದ ಮುಖಂಡರಾದ ಗದುಗಿನ ತಿರುಕಪ್ಪರವರು ಹಾಗೂ ವಿವಿಧ ಗ್ರಾಮಗಳ ಸಮಾಜದ ಮುಖಂಡರು ಹಾಗೂ ಮಹಿಳಾ ರೈತ ಸಂಘದ ಅಧ್ಯಕ್ಷರು ಆದ ಶ್ರೀಮತಿ ಶೋಭಾರವರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಸಾಗಿದರು. ಒಟ್ಟಾರೆ ಪರಿಶಿಷ್ಟ ಪಂಗಡ ಅಂದರೆ ಎಸ್ಟಿ ಮೀಸಲಾತಿ ಪಟ್ಟಿಗೆ ಇನ್ನಿತರ ಸಮಾಜವನ್ನು ಸೇರಿಸುವಂತಹ ಏನು ಹುನ್ನಾರ ನಡೆಸಿದೆ ರಾಜ್ಯ ಸರ್ಕಾರ, ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆ ಆಗಿರುವುದು ಕರ್ನಾಟಕದಾದ್ಯಂತ ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಅಧಿಕಾರ ಬಂದಾಗಿನಿಂದನೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಇಡೀ ಹಿಂದೂ ಜನಾಂಗಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇಂದ ಇತಿಹಾಸ ಪುಟದಲ್ಲಿ ಯಾವ ಒಬ್ಬ ಸಿಎಂ ಕೂಡ ಇಷ್ಟು ದುರಾಡಳಿತ, ದುರಹಂಕಾರ, ಅಸಭ್ಯ ವರ್ತನೆ, ಹಿಂದೂ ವಿರೋಧಿ ಚಟುವಟಿಕೆ, ಜಾತಿ ವಿರುದ್ಧ ಬೆಂಕಿ ಹಚ್ಚುವ ಕೆಲಸವನ್ನ ಇಂದು ಯಾವ ಸಿಎಂ ಕೂಡ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ ಅನ್ನುವ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದ ಉದ್ದಕ್ಕೂ ನಾವು ಚಿಕ್ಕ ವಯಸ್ಸಿನವರಿದ್ದಾಗ ಅವತ್ತು ಯಜಮಾನರ ಬಾಯಲ್ಲಿ ಕೇಳಿದ್ದೇವೆ, ಇವತ್ತು ಅವರು ಶಾಸಕರಾಗಕ್ಕ ವಾಲ್ಮೀಕಿ ಜನಾಂಗದ ಬೆಂಬಲ ಬೇಕು, SC STಗಳ ಬೆಂಬಲ ಬೇಕು, ಮಂತ್ರಿ ಆಗಕ್ಕೆ SC STಗಳ ಬೆಂಬಲ ಬೇಕು, ಇವತ್ತು ಮುಖ್ಯಮಂತ್ರಿ ಆಗಕ್ಕೆ SC ST ಬೆಂಬಲ ಬೇಕು. ಸಿದ್ದರಾಮಯ್ಯನವರೇ, ನಿಮಗೆ ನೇರವಾದ ಒಂದು ಸವಾಲಿನ ಮುಖಾಂತರ ಇವತ್ತು ನಿಮಗೊಂದು ಪ್ರಶ್ನೆ ಕೇಳಲು ನಾವು ನಾವು ನಮ್ಮ ಒಂದು ಮಾತು ಹೇಳ್ತೇವೆ ನಿಮಗೆ. ಸಿದ್ದರಾಮಯ್ಯನವರೇ, ನೀವು ಆರ್ಥಿಕವಾಗಿ ಸ್ಥಗಿತವಿದ್ದಾಗ ನಿಮ್ಮನ್ನು ಆರ್ಥಿಕವಾಗಿ ಬಲಗೊಳಿಸಿರುವುದು ನಮ್ಮ ಜಾರಕಿಹೊಳಿ ಸಾಹೇಬ ವಾಲ್ಮೀಕಿ ಜನಾಂಗದ ಒಬ್ಬ ಹಿರಿಯ ಅಂತ ಹೇಳಕ ನಾವು ಏನೇ ತಪ್ಪು ಹೇಳ್ತೀವಿ. ಅದನ್ನೆಲ್ಲ ಮರ್ತಿದ್ದೀರಿ ಸಿದ್ದರಾಮಯ್ಯನವರೇ. ನೀವು ನಿಮ್ಮನ್ನ JDS ಸರ್ಕಾರ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಇಂದ ನಾಯಕ, ನಾನು ಇಂದ ಪರವಾಗಿ ಅಂತಂದು ಹೇಳಿ ಇಡೀ ರಾಜ್ಯದುದ್ದಕ್ಕೆ ನೀವೇನು ಭಾಷಣ ಮಾಡಿದ್ರಲ್ಲ, ಒಂದು ಇಂದ ಜನಾಂಗ ನಿಮ್ಮನ್ನ CM ಸ್ಥಾನಕ್ಕೆ ಬಂದು ತಲುಪಿಸಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಂದ ವರ್ಗದವರು, ಎಲ್ಲ ನಿಮ್ಮ ಅಭಿಮಾನಿಗಳು ನೀವು 2 ಬಾರಿ CM ಆಗಲು ಶ್ರಮ ವಹಿಸಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಒಂದು ಎಚ್ಚರದ ಮಾತನ್ನು ಹೇಳ್ತೇವೆ. ಅಧಿಕಾರದ ಅಮಲಿನಲ್ಲಿ, ನಿಮ್ಮ ಒಂದು ದೊಡ್ಡ ಹೆಚ್ಚಾದ ಒಂದು ಅಮಲಿನಲ್ಲಿ ನೀವು ಇವತ್ತೇನು ವಾಲ್ಮೀಕಿ ಜನಾಂಗಕ್ಕೆ ಯಾವುದೇ ಒಂದು ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ವಾಲ್ಮೀಕಿ ಜನಾಂಗವನ್ನು ನೀವು ಬಲಿ ಕೊಡಬೇಕು ಎನ್ನುವ ಒಂದು ಯೋಚನೆ ಮಾಡಿರಲ್ಲ, ಅದು ನಿಮ್ಮದು ಅಸಾಧ್ಯ. ಕನಸಿನಲ್ಲಿ ಕೂಡ ಕಾಣಬೇಡ್ರಿ. ಹಿಂದೆ ಬ್ರಿಟಿಷರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ಕೂಡ ಅಲಗಲಿಯ ಬೇಡರ ಹೊಡಿತಕ್ಕೆ ಇಡೀ ಬ್ರಿಟಿಷ್ ಸೈನ್ಯವೇ ಗದಗದ ನಡಗಿದೆ. ಇದು 21ನೇ ಶತಮಾನ. ನಿಮ್ಮನ್ನ ಗದಗದ ನಡಿಗಿಸಲು ಅವತ್ತು ಅಲಗಲಿ ಬೇಡರು ಇದ್ದರು ಬ್ರಿಟಿಷರು ನಡಸಕ. ಇವತ್ತು ನಮ್ಮಂತ ಯುವಕರು ಹಳ್ಳಿಯಲ್ಲಿದ್ದಾರೆ. ನಿಮ್ಮಂತ ಜಾತಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾರೇ ವ್ಯಕ್ತಿ ಆಗಿರಲಿ ಅವರನ್ನು ಹೆಡೆಮುರಿ ಕಟ್ಟಲು ಈ ವಾಲ್ಮೀಕಿ ಜನಾಂಗ ಸಿದ್ಧವಾಗಿರುತ್ತದೆ ಎನ್ನುವ ಮಾತನ್ನ ನಾವು ಹೇಳಲು ಇಷ್ಟಪಡ್ತೇವೆ. ಸಿದ್ದರಾಮಯ್ಯನವರೇ, ನೀವು ಇವತ್ತು ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಕುತಂತ್ರದಿಂದ ಹಿನ್ನೆಲೆಯಿಂದ ವಾಲ್ಮೀಕಿ ಜನಾಂಗವನ್ನ ತುಳಿತಾ ಬಂದ್ರಿ. ಈ ರೀಸೆಂಟ್ ನಡೆದಿರತಕ್ಕಂಥ MP ಚುನಾವಣೆಯಲ್ಲಿ ನಿಮ್ಮ ಸರ್ಕಾರ ದಿವಳಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಹಣ
ಮನೆ ಹಣ ಹಾಕಲು ನಿಮಗೆ ಕಷ್ಟವಾಯಿತು. ಬಳ್ಳಾರಿ ಚುನಾವಣೆಗೆ ಶ್ರೀರಾಮುಲು ಅವರನ್ನು ಸೋಲಿಸುತ್ತಿರಬೇಕು ಅನ್ನೋ ಉದ್ದೇಶದಿಂದ ನೀವೇನು ತಡ್ರಿ, ನಮ್ಮ ವಾಲ್ಮೀಕಿ ಜನಾಂಗದ ಒಬ್ಬ ಸಚಿವರ ಬಲಿ ತಗೊಂಬಿಟ್ರಿ. ನೀವು ಎಲ್ಲ ಹಿನ್ನೆಲೆ ಅಧಿಕಾರಿಗೆ ಹೇಳಿದ್ರಿ, ಆದೇಶ ಕೊಟ್ರಿ, ಜನ ಎಲ್ಲ ಗೊತ್ತಾಯ್ತು. ಹಣವನ್ನ ಸಿಕ್ಕ ಅಕೌಂಟಿಗೆ ಯಾವುದೇ ಒಂದು ಸೊಸೈಟಿ ರೀತಿ ಸ್ವಯಂ ಸೇವಾ ಸಂಘದ ರೀತಿ ಹಣವನ್ನು ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಹಣವನ್ನು ಬಿಡಿಸಿ ಚುನಾವಣೆಗೆ ಬಳಸಿದ್ರಿ. ನೀವು ನಿಮ್ಮ ಇದು ದಲಿತ ಎಸ್ ಟಿ ಜನಾಂಗದ ಅಮೌಂಟು ಇದನ್ನ ಮಾಡಿದ್ರಿ. ನಿಮ್ಮ ಒಂದು ದುರುದ್ದೇಶದಿಂದ ರಾಜಕೀಯ ಉದ್ದೇಶದಿಂದ ಇವತ್ತು KN ರಾಜಣ್ಣನವರನ್ನ ಮಾತಾಡಲು ಬಿಟ್ರಿ. ರಾಜಣ್ಣನವ್ರನ್ನ ಕೂಡ ಬಲಿ ತಗೊಂಡ್ರಿ. ಎಷ್ಟು ದ್ವೇಷ ಇರಬಹುದು ನಿಮಗೆ ವಾಲ್ಮೀಕಿ ಜನಾಂಗದ ಮೇಲೆ. ಇನ್ನಾದರೂ ನೀವು ಎಚ್ಚೆತ್ತುಕೊಂಡು, ನಮ್ಮ ವಾಲ್ಮೀಕಿ ಜನಾಂಗ ಬಹಳ ಆರ್ಥಿಕವಾಗಿ ಈ ರಾಜ್ಯದಲ್ಲಿ ದುರ್ಬಲವಾಗಿದೆ. ಮುಂದುಳಿದ ಜಾತಿಯನ್ನು ನೀವು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು, ಜಾತಿಯ ಪ್ರೇಮ ಇಟ್ಟುಕೊಂಡು ನೀವೇನೋ ಎಷ್ಟಿಗೆ ಸೇರಿಸಲು ಹೊರಟಿದ್ದೀರಿ. ಇದು ದೊಡ್ಡ ತಪ್ಪು. ಈ ತಪ್ಪನ್ನು ತಿಳಿದುಕೊಂಡು ಅರಿತು ಇದನ್ನು ಇಲ್ಲಿಗೆ ಬಿಟ್ರೆ ಶಾಪ ತಪ್ತದೆ. ಇಲ್ಲದ್ರೆ ಇಡೀ ರಾಜ್ಯದ ದಲಿತರ, ವಾಲ್ಮೀಕಿ ಜನಾಂಗದ ಬಡವರ ಬಂಧುಗಳ ಎಲ್ಲ ಶಾಪ ನಿಮ್ಮ ಮೇಲೆ ಬಿದ್ದು ಮುಂದಿನ ದಿನಗಳಲ್ಲಿ ನೀವು ನಿರ್ಮಾಣ ಆಗುವುದು ನಿಶ್ಚಿತ ಎನ್ನುವ ಮಾತನ್ನ ಹೇಳ್ತಾ ಎಲ್ಲ ರಾಜ್ಯದ ವಾಲ್ಮೀಕಿ ಜನತೆಗೆ ನಮಸ್ಕರಿಸುತ್ತಾ, ರಾಜ್ಯಾದ್ಯಂತ ವಾಲ್ಮೀಕಿ ಮಹಾಸಭಾದ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳು ಇಂದು ನಾವು ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಈಗಿರುವಂತಹ ಸರ್ಕಾರಗಳು SC ST ಅಂದರೆ ಸಾಕು, ಸಮಾಜದಲ್ಲಿ ಅವ್ರಿಗಿರುವಂತಹ ಗೌರವನೇ ಬೇರೆ, ಅವ್ರನ್ನ ಬಹಳಷ್ಟು ಕೀಳಾಗಿ ನೋಡ್ತಾ ಇದೆ. ಆದರೆ ST ಕೊಟ್ಟಂತಹ ಮೀಸಲಾತಿ ಎಷ್ಟು? 7% ಮೀಸಲಾತಿ ಕೊಡಬೇಕಾಯಿತು, ಆದರೆ ಇನ್ನೂ ಕೊಟ್ಟಿಲ್ಲ. ಅದರಲ್ಲೇ ನೀವು ಕುರುಬ ಸಮಾಜವನ್ನು ST ಸೇರಿಸ್ತೀವಿ ಅನ್ನೋದು ಇದು ದೊಡ್ಡ ಅನ್ಯಾಯವಾಗ್ತದೆ ನಮ್ಮ ಒಂದು ಸಮಾಜಕ್ಕೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವನ್ನೆಲ್ಲವನ್ನು ಕೈಬಿಟ್ಟು ನಮ್ಮ ಏನು ಬೇಡಿಕೆಗಳಿವೆ, ನಮ್ಮ ಸಮಾಜದ ಬೇಡಿಕೆಗಳು ಅವನ್ನು ಸಹಿತ ಪೂರ್ತಿ ನೀವು ಪುರಸ್ಕರಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ನಮ್ಮ ವಾಲ್ಮೀಕಿ ಸಮಾಜ ರಾಜ್ಯಾದ್ಯಂತ ಹೋರಾಟವನ್ನು ಸರ್ಕಾರ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಿಗೆ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ದಕ್ಷಿಣ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕ ಹೂವಿನಡಗಲಿಂದ ಇವರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಹಶೀಲ್ದಾರರು ಹೂವಿನಡಗಲಿ ಇವರ ಮುಖಾಂತರ ಗೌರವಾನ್ವಿತ ವಿಷಯ ಪರಿಶಿಷ್ಟ ಪಂಗಡದ ST ಪಟ್ಟಿಗೆ ಸದೃಢವಾಗಿ ಮುಂದುವರಿಸಿರುವ ಅನ್ಯ ಜಾತಿಗಳನ್ನು ಸೇರಿಸಲು ಕ್ರಮ ಕೈಗೊಳ್ಳುತ್ತಿರುವ ಸರ್ಕಾರದ ನಿರ್ಧಾರವನ್ನು ಕೈಬಿಡಲು ಹೂವಿನಡಗಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಬೇಡ ಸಮಾಜರು ಸಲ್ಲಿಸುತ್ತಿರುವ ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಲ್ಲಿ ಹೂವಿನ ಹಡಗಲಿ ತಾಲೂಕಿನ ಪರಿಶಿಷ್ಟ ಪಂಗಡದ ಸಮಸ್ತ ವಾಲ್ಮೀಕಿ ನಾಯಕ ಬೇಡ ಸಮಾಜದ ಬಂಧುಗಳು ನಿವೇದನೆ ಮಾಡಿಕೊಳ್ಳುವುದೆಂದರೆ ಪರಿಶಿಷ್ಟ ಪಂಗಡದ ST ಪಟ್ಟಿಗೆ ಸದೃಢವಾಗಿ ಮುಂದುವರೆದಿರುವ ಅನ್ಯ ಜಾತಿಗಳನ್ನು ಸೇರಿಸಲು ಸರ್ಕಾರವು ಕೈಗೊಳ್ಳುತ್ತಿರುವ ಈ ನಿರ್ಧಾರದಿಂದ ಸಂವಿಧಾನದ ಆಶಯದಂತೆ ಹಾಲಿ ಈಗಿರುವ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ ಜಾತಿಯ ಸಮಾಜದವರೆಗೆ ವಿವಿಧ ರೀತಿಯ ಸೌಲಭ್ಯಗಳಲ್ಲಿ ತುಂಬಲಾರದಷ್ಟು ಘನಘೋರ ಅನ್ಯಾಯವಾಗುತ್ತದೆ. ಕಾರಣ ಸಂವಿಧಾನದ ಹಿತವನ್ನು ಕಾಪಾಡುವ ಪ್ರಬುದ್ಧತೆಯನ್ನು ಹೊಂದಿರುವ ತಾವುಗಳು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸದೃಢವಾಗಿ ಮುಂದುವರೆದಿರುವ ಅನ್ಯ ಜಾತಿಗಳನ್ನು ಸೇರಿಸಲು ಕ್ರಮ ವಹಿಸದಿರುವ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಕೈಬಿಡಲು ಗೌರವಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಪರಿಶಿಷ್ಟ ಪಂಗಡಕ್ಕೆ STಗೆ ಸೇರದೇ ಇರುವಂಥ ಜಾತಿಯವರು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿರುವ ಹಾಗೂ ಸದರಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಸೂಕ್ತ ಕ್ರಮ ವಹಿಸಲು ಕೇಳಿಕೊಳ್ಳುತ್ತೇವೆ. ಮನವಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ಉಗ್ರ ಹೋರಾಟಕ್ಕೆ ತಾವುಗಳೇ ಅನುವು ಮಾಡಿಕೊಟ್ಟಂತಾಗುತ್ತದೆ ಎಂಬುದನ್ನು ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತವೆ. ವಂದನೆಗಳೊಂದಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕ ಹೂವಿನಡಗಲಿ. ST ಜನಾಂಗಕ್ಕೆ ಅನ್ಯಾಯ ಮಾಡುವ ರಾಜ್ಯ ಸರ್ಕಾರಕ್ಕೆ, ST ಜನಕ್ಕೆ ಅನ್ಯಾಯ ಮಾಡುವ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ ಕೋಮು ಬೆಂಕಿ ಹಚ್ಚುವ ಸಿದ್ದರಾಮಯ್ಯಗೆ. ಇದು ರೈಟ್ ನ್ಯೂಸ್.